ನಮಸ್ಕಾರ ಎಲ್ಲರಿಗೂ. ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬರ್ರಿ, ನಿಮಗೆ ತಮ್ಮನೇಲಿ ನೋಡಿದಾಗ ಗೊತ್ತಾಗಿರ್ತೈತಿ ಏನು ವಿಷಯ ಅಂತಂದು. ಏನಪ್ಪ ಅಂದ್ರೆ, ನಾನು ಹೊಸದಾಗಿ ಮದುವೆ ಆಗಿ ನನ್ನ ಗಂಡನ ಮನೆಗೆ ಹೋದ್ಮೇಲೆ ಅವರು ಬೆಳಗ್ಗೆ ಏನು ತಿಂಡಿ ಮಾಡ್ತಿದ್ರು ಅಂತಂದು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಮ್ಮ ಮನ್ಯಾಗಂದ್ರೆ ನನ್ನ ತಾಯಿ ಮನೆಯಾಗೆಲ್ಲ ನಾವು ಬೆಳಗ್ಗೆನೇ ರೊಟ್ಟಿನ ಮಾಡ್ತಿತ್ತು ನಮ್ಮಮ್ಮ. ನಾವು ರೊಟ್ಟಿನ ಊಟ ಮಾಡ್ತಿದ್ವಿ ಪ್ರತಿದಿನ. ನಾವು ಬೆಳಗ್ಗೆ ರೊಟ್ಟಿ ಚಪಾತಿ, ಒಂದಿನ ರೊಟ್ಟಿ ಒಂದಿನ ಚಪಾತಿ. ಸಂಡೇ ಮತ್ತು ಸ್ಯಾಟರ್ಡೆ ಬಂದರೆ ಉಪ್ಪಿಟ್ಟು, ಅಂದರೆ ಶನಿವಾರ ಉಪ್ಪಿಟ್ಟು. ಯಾಕಂದ್ರೆ ಅವಾಗೆಲ್ಲ ನಮ್ಮದು ಮಾರ್ನಿಂಗ್ ಕ್ಲಾಸ್ ಇರ್ತಿತ್ತಲ್ಲ, ಹಾಗಾಗಿ ಶನಿವಾರ ಉಪ್ಪಿಟ್ಟು ಮಾಡ್ತಿತ್ತು ನಮ್ಮ ಅಪ್ಪಾಜಿ ಇದ್ದಾಗಿಂದ. ನಮಗದ ರೂಢಿಯಾಗಿತ್ತು. ಮತ್ತು ಅದಾದಮೇಲೆ ಭಾನುವಾರ ಅಷ್ಟೇ ದೋಸೆ, ಪಡ್ಡು, ಇಡ್ಲಿ ಥರ ಏನಾರ ನಮ್ಮಮ್ಮ ಮಾಡ್ತಿತ್ತು. ಅದು ನಮಗೆ ರೂಢಿಯಾಗಿತ್ತು. ಆದರೆ ಇವ್ರ ಮನೆ ಹಾಗಲ್ಲ. ಸೋಮವಾರ ಅಷ್ಟೇ ದೋಸೆ, ಪಡ್ಡು, ಇಡ್ಲಿ ಮಾಡೋದಾದ್ರೆ ಸೋಮವಾರ ಮಾಡ್ತಿದ್ರು. ಅದು ಮುಂದಿನ ವಿಡಿಯೋದ ನಾನು ಶೇರ್ ಮಾಡ್ಕೊತೀನಿ. ನಾನು ಹೋದಾಗ ಅವರು ಪ್ರತಿದಿನ ಏನು ತಿಂಡಿ ಮಾಡ್ತಿದ್ರಂದ್ರೆ ಅವಲಕ್ಕಿ, ಉಪ್ಪಿಟ್ಟು, ದೋಸೆದ ಮಂಡಕ್ಕಿ, ಒಳ ಮಂಡಕ್ಕಿ, ಚಿತ್ರಾನ್ನ. ಇದು ಇಷ್ಟು ಕಾಯಂ ಅವ್ರ ಮನ್ಯಾಗ ತಿಂಡಿ, ಬೆಳಗ್ಗಿನ ತಿಂಡಿ. ಹಂಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಈ 3 ತಿಂಡಿಗಳನ್ನು ಬಿಟ್ಟರೆ ಪಡ್ಡು, ದೋಸೆ ಅದು ಸೋಮವಾರ ಅಮಾವಾಸ್ಯೆ ಬಂದ್ರೆ ಮಾಡ್ತಿದ್ರು. ಈ ರೀತಿ ಅವರು ಅವ್ರ ಮನ್ಯಾಗ ಮಾಡ್ತಿದ್ರು. ಮತ್ತು ಒಂದಿನ ಅವಲಕ್ಕಿ, ಒಂದಿನ ಉಪ್ಪಿಟ್ಟು, ಮತ್ತೊಂದಿನ ಚಿತ್ರಾನ್ನ, ಮಂಡಕ್ಕಿ. ಅಂದ್ರೆ ರಾತ್ರಿ ಅನ್ನ ಜಾಸ್ತಿ ಉಳಿದಿರ್ತಿತ್ತು, ಉಳಿಯೋ ಥರ ಮಾಡ್ತಿದ್ರು. ಮಾಡಿ ಆ ರಾತ್ರಿ ಉಳಿದಿರೋ ಅನ್ನಕ್ಕೆ ಉಪ್ಪಿಟ್ಟು ಚಿತ್ರಾನ್ನ ಹಚ್ಚೋದು, ಅದಕ್ಕೆ ಅವಲಕ್ಕಿ ಜೊತೆ ಮಾಡೋದು, ಈ ಥರ. ಇಲ್ಲ ಒಣ ಮಂಡಕ್ಕಿ, ಚಿತ್ರಾನ್ನ, ಮೊಸರು, ಹಿಂಗೆ ಮಾಡ್ತಿದ್ರು. ಒಂದೊಂದು ದಿವಸ ಯಾವಾಗಾರ ಇದನ್ನು ಮಾಡ್ತಿದ್ರು, ಮಿರ್ಚಿ ಬಜ್ಜಿ ಮಾಡ್ತಿದ್ರು ಅದ್ರ ಜೊತೆ, ಒಣ ಮಂಡಕ್ಕಿ ಚಿತ್ರಾನ್ನ ಇದ್ದಾಗ. ಹಿಂಗೆ ತಿಂಡಿ ಅವ್ರ ಮನೆಯಾಗಿತ್ತು. ಆದ್ರೆ ಮಂಡಕ್ಕಿ ಮೊಸರು ಹಾಕೊಂಡು ತಿನ್ಬೇಕಂದ್ರೆ ಅವ್ರು ತಿಂತಿರಲಿಲ್ಲ. ಈ ರೀತಿ ತಿಂಡಿ ಅಭ್ಯಾಸ ಅವ್ರ ಮನೆಯಾಗಿತ್ತು. ಅವಲಕ್ಕಿ, ಉಪ್ಪಿಟ್ಟು, ಮಂಡಕ್ಕಿ, ಮತ್ತು ಒಣ ಮಂಡಕ್ಕಿ ಚಿತ್ರಾನ್ನ, ಮತ್ತು ದೋಸೆದ ಮಂಡಕ್ಕಿ, ಈ ರೀತಿ ತಿಂಡಿ ಮಾಡ್ತಿದ್ರು. ನಮ್ಮ ಮನ್ಯಾಗ ನಾವು ಹಾಗಲ್ಲ. ರೊಟ್ಟಿ, ಪಲ್ಯ, ಚಪಾತಿ, ಪಲ್ಯ. ನಮ್ಮ ಮನ್ಯಾಗ ಈ ಥರ ಅವಲಕ್ಕಿ ಮಂಡಕ್ಕಿ ಚಿತ್ರಾನ್ನ ಯಾವಾಗೂ ಏನು ಹಬ್ಬದಾಗ ಅಷ್ಟು ನಾವು ಚಿತ್ರಾನ್ನ ಅವಲಕ್ಕಿ ಮಾಡೋದು. ಯಾಕಂದರೆ ಶನಿವಾರ ಉಪ್ಪಿಟ್ಟು, ಭಾನುವಾರ ಇಡ್ಲಿ, ಪಡ್ಡು, ದೋಸೆ ಏನಾರ ಒಂದು ಆಗಿರ್ತಿತ್ತು. ಇನ್ನು ದಿವಸ ಮಾತ್ರ ನಾವು ರೊಟ್ಟಿ ಚಪಾತಿ. ರಾತ್ರಿ ಆದ್ರೆ ಮುದ್ದೆ ಮಾಡ್ತಿತ್ತು ನಮ್ಮಮ್ಮ. ನಾನು ಹಳೆ ವಿಡಿಯೋಗಳಲ್ಲಿ ನಾನು ಹೇಳಿ ನಮ್ಮಮ್ಮನ ಮನ್ಯಾಗ ಏನಿರ್ತಿತ್ತು ಬೆಳಗ್ಗಿಂದ ಸಾಯಂಕಾಲ ಮಟ ಊಟ ತಿಂಡಿ ಅಂಥೇಳಿ. ಇವ್ರ ಮನ್ಯಾಗ ಬೆಳಗ್ಗೆ ತಿಂಡಿ ಕಂಪಲ್ಸರಿ. ತಿಂಡಿ ಬೇಕೇ ಬೇಕು ಅವ್ರಿಗೆ. ದೊಡ್ಡವರಿಂದ ಸಣ್ಣವ್ರ ಮಟ ಎಲ್ರಿಗೂ ತಿಂಡಿ ಬೇಕು. ಆದರೆ ಇವತ್ತು ತಿಂಡಿ ಸ್ಪೆಷಲ್ ತಿಂಡಿ ಅಂತ ಮಾಡ್ತಾರಲ್ಲ, ಅವನ್ನೇನು ಮಾಡ್ತಿರ್ಲಿಲ್ಲ. ಮುಂದಿನ ವಿಡಿಯೋದ ನಾನು ಶೇರ್ ಮಾಡ್ಕೊತೀನಿ. ನಾನು ಹೋದ್ಮೇಲೆ ಮತ್ತು ಯಾವ ಥರ ನಾನು ತಿಂಡಿ ಮಾಡ್ತಿದ್ದೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊತೀನಿ. ಇನ್ನೂ ಒಂದು ವಿಷಯ ಏನು ಹೇಳಬೇಕು ಅಂದ್ರೆ, ಅವ್ರ ಮನೆಯಾಗ ನನ್ನಷ್ಟು ಕ್ಲೀನ್ ಇರ್ತಿದ್ದಿಲ್ಲ. ಅವರು ಕ್ಲೀನಾಗಿ ಮನೆ ಕ್ಲೀನ್ ಇಡೋದಾಗಲಿ, ಅಡುಗೆ ಸ್ವಲ್ಪ ರುಚಿ ಮಾಡೋದಾಗಲಿ, ತಾವು ಜನಗಳು ಸ್ವಲ್ಪ ಕ್ಲೀನ್ ಇರೋದಾಗಲಿ ಆ ಥರ ಎಲ್ಲ ಮಾಡ್ತಿದ್ದಿಲ್ಲ. ಸುಮ್ಮನೆ ಹಾಗೆ ಅಡೆಜೋ ಅನ್ನೋ ಥರ ಇರ್ತಿದ್ರು. ನಾನು ಹಂಗಲ್ಲ, ಮನೆ ಕ್ಲೀನ್ ಇರಬೇಕು, ನಾನು ಕ್ಲೀನ್ ಇರಬೇಕು, ಬಟ್ಟೆ ಬರೀ ಮತ್ತು ಪಾತ್ರೆಗಳೆಲ್ಲ ಕ್ಲೀನ್ ಇರ್ಬೇಕು, ಈ ಥರ ನಂದು ಅಭ್ಯಾಸ ಇತ್ತು. ಯಾವಾಗಲೂ ನಾನು ಮೇಷ್ಟ್ರ ಮಗಳು ಎಷ್ಟೇ ಆದರೂ, ಯಾವಾಗಲೂ ನಾನು ಕಲ್ತು ಬಂದಳು. ಪ್ರತಿಯೊಂದನ್ನು ನಾನು ಕಲ್ತೀನಿ. ನಮ್ಮಪ್ಪ ನಮ್ಮಮ್ಮ ನನಗೆಲ್ಲ ಕಲಿಸಿದ್ರು. ಹಾಗಾಗಿ ನಾನು ಆ ರೀತಿ ನಾನು ಮಾಡ್ಕೊಂಡು ಹೋಗಿದ್ದೆ. ನಾನು ಅವ್ರ ಮನೆಗೆ ಹೋದ್ಮೇಲೆ ನನಗೂ ಬೆಳಗ್ಗೆ ತಿಂಡಿ ತಿನ್ನೋ ರೂಢಿ ಆಗಿಬಿಡ್ತು. ಯಾಕಂದ್ರೆ ಅವ್ರು ಬೆಳಗ್ಗೆ ರೊಟ್ಟಿ ಚಪಾತಿ ಮಾಡೋಂಗಿಲ್ಲ, ನನಗೆ ರೊಟ್ಟಿ ಮಾಡೋಕ್ಕೂ ಬರ್ತಿದ್ದಿಲ್ಲ. ಅದೊಂದು ರೀತಿಯಲ್ಲಿ ನನಗೆ ಒಳ್ಳೇದಾಯ್ತು. ಯಾಕಂದ್ರೆ ಮಾಡೋಕ್ಕೆ ಬರ್ತಿದ್ದಿಲ್ಲಲ್ಲ ನನಗೆ. ಹಾಗಾಗಿ ನಾನು ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ, ದೋಸೆದ ಮಂಡಕ್ಕಿ ಇಂಥವೆಲ್ಲ ತಿನ್ನೋ ರೂಢಿ ಮಾಡ್ಕೊಂಡೆ. ಮಧ್ಯಾಹ್ನ ಮಾತ್ರ ಕಂಪಲ್ಸರಿ ಅವರಿಗೆ ರೊಟ್ಟಿ, ಪಲ್ಯ, ಅನ್ನ, ಸಾರು. ರಾತ್ರಿನೂ ರೊಟ್ಟಿ, ಪಲ್ಯ, ಅನ್ನ, ಸಾರು ಬೇಕಿತ್ತು. ಆದರೆ ಬಿಸಿ ರೊಟ್ಟಿ ಅಲ್ಲ, ಆರಿದ ರೊಟ್ಟಿ ಇದ್ರೆ ಅವ್ರು ಊಟ ಮಾಡ್ತಿದ್ರು. ನಮ್ಮಂಗೆ ಬಿಸಿ ರೊಟ್ಟಿ ಅವ್ರಿಗೆ ಅಭ್ಯಾಸನ ಇಲ್ಲ ಯಾರಿಗೂ. ಅವರು ಮಧ್ಯಾಹ್ನನೂ ಆರಿದ ರೊಟ್ಟಿ, ರಾತ್ರಿನೂ ಆರಿದ್ರು. ಯಾಕಂದ್ರೆ ದಿನಕ್ಕೆ ಒಂದೇ ಸಲ ರೊಟ್ಟಿ ಮಾಡೋದು. ಬೆಳಗ್ಗೆ ಒಂದು ಸತಿ ರೊಟ್ಟಿ ಮಾಡಿ ತೆಗೆದ್ಬಿಟ್ರೆ ಮುಗೀತು. ಹೊಲಕ್ಕೆ ಹೋಗೋರು, ಮನೆಯಾಗಿರೋರು ಎಲ್ಲರೂ ಆರಿದ ರೊಟ್ಟಿನೇ ತಿನ್ನೋದವರು. ನಮ್ಮಂಗೆ ಬೆಳಗ್ಗೆ ಬಿಸಿ ರೊಟ್ಟಿ ಯಾರೂ ತಿಂತಿದ್ದಿಲ್ಲ. ಅದೊಂದು ರೀತಿ ಚಲೋ ಇತ್ತು. ಬಿಸಿ ರೊಟ್ಟಿ ಯಾರೂ ಕೇಳ್ತಿದ್ದಿಲ್ಲ. ಮಾಡಿಟ್ಟವನು ರೊಟ್ಟಿ ತಿಂತಿದ್ರು. ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಿದ್ದಿಲ್ಲ. ಆದರೂ ದಪ್ಪ ತೆಳಗ ಮಾಡಿ ಹೆಂಗೆಂಗೋ ಮಾಡಿ ಚೆನ್ನಾಗಿ ಅಂತೂ ಬೇಯಿಸ್ತಿದ್ದೆ. ರೊಟ್ಟಿನ ಇಡ್ತಿದ್ದೆ. ಮಧ್ಯಾಹ್ನ ರೊಟ್ಟಿ ಊಟ, ರಾತ್ರಿನೂ ರೊಟ್ಟಿ ಊಟ. ಅವ್ರಿಗೆ ಚಪಾತಿ ಊಟನೂ ಗೊತ್ತಿಲ್ಲ ಅವರಿಗೆ. ನಾನು ಹೋದ್ಮೇಲೆ ಚಪಾತಿ ಪಲ್ಯ ಮಾಡಕತ್ತಿಂದ ಅವರು ತಿನ್ನಾಕತ್ತಿದ್ರು. ಮುಂದಿನ ವಿಡಿಯೋದ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಾತಾಡ್ತೀನಿ. ಜೈ ಶ್ರೀರಾಮ್ ಎಲ್ರಿಗೂ.